ಈಗ ನಮ್ಮ ಈ ಕಿಚನ್ ಗಾರ್ಡನ್ ಗೊಜ್ಜು ಸವಿಯಲು ಸಿದ್ಧ. ಒಲೆ ಆರಿಸ್ತಾ ಇದ್ದೀನಿ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೋಬಹುದು. ಮತ್ತು ನೆಂಚ್ಕೊಳ್ಳೋಕ್ಕೂ ಮಜ್ಜಿಗೆನಕ್ಕೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ರೊಟ್ಟಿ ಚಪಾತಿ ಅಂಥದಕ್ಕೂ ನೆಂಚ್ಕೊಂಡು ನೋಡಬಹುದು. ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಪೂರ್ಣಶ್ರೀ ಸೃಷ್ಟಿಗೆ ಸ್ವಾಗತ. ಅಲೋವೆರಾನ ಸೈಡೆಲ್ಲ ತಕ್ಕೊಂಡಿದ್ದೀನಿ. ಮುಂದಿನ ಚೂಪಾಗಿರೋದು ಕಟ್ ಮಾಡಿದ್ದೀನಿ, ಇಲ್ಲಿ ಕಟ್ ಮಾಡಿದ್ದೀನಿ. ಈ ಥರ ನಾವು ಸಿಪ್ಪೆ ಈ ಥರ ತಕ್ಕೋಬಹುದು. ಈ ಥರ ತಗೊಳ್ಳೋಣ. ಮೊದಲು ಇದಕ್ಕೆ ಈ ಥರ ಕಟ್ಸ್ ಮಾಡ್ಕೊಂಬಿಡ್ಬೇಕು. ಮಾಡ್ಕೊಂಬಿಟ್ಟು ಈ ಕಡೆಯಿಂದ ಈ ಥರ ಕರ್ಕೊಂಡು ಬಂದರೆ ನಮಗೆ ನೀಟಾಗಿ ಹೋಳು ಈ ಥರ ಸಿಗುತ್ತೆ ನೋಡಿ. ಈ ಥರ ಕಟ್ ಮಾಡ್ಕೊಂಡು ತಕ್ಕೋಬೋದು. ಇಷ್ಟು ಅಲೋವೆರಾ ಸಿಕ್ತು. ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳ್ಕೊಬೇಕು ಯಾವಾಗಲೂ. ಅದ್ರ ಸಿಪ್ಪೆಲಿರೋ ರಸ ಬಂದರೆ ಕಹಿ ಕಹಿ ಇರುತ್ತೆ. ಬರೀ ಇದು ಒಳಗಡೆದು ಮಾತ್ರ ಇದ್ದರೆ ಅದಕ್ಕೆ ಕಹಿ ಯಾವ ರುಚಿನೂ ಇರಲ್ಲ, ನೀರಿನ ಥರ ಏನೂ ರುಚಿ ಇರಲ್ಲ. ಆದ್ದರಿಂದ ಇದನ್ನು 2-3 ಸಲ ತೊಳ್ಕೊಳ್ಳೋದು ಒಳ್ಳೆಯದು. ಆ ಸಿಪ್ಪೆ ಕಹಿ ಏನಾದರೂ ಇದ್ದರೆ ಹೊಟ್ಟೋಗುತ್ತೆ. ಇದು ಚಿಕ್ಕ ಚಿಕ್ಕದಾಗಿರೋದು ಮನೆಯಲ್ಲಿರೋದು 2-3 ಎಲೆಯಿಂದ ಇಷ್ಟು ಹೋಳಾಯಿತು. ಎಷ್ಟು ಸಿಕ್ಕರೆ ಅಷ್ಟು ಮಾಡ್ಕೊಳ್ಳೋಣ. ಇದು ನೋಡಿ, ಒಂದೆಲಗ ಎಲೆ. ಇದು ಚಿಕ್ಕ ಚಿಕ್ಕ ದೊಡ್ಡದಾಗಿರೋದ್ರಲ್ಲೇ ನಾನು ಎಳೆ ತೊಗೊಂಡಿದ್ದೀನಿ. ಇದು ಹುಳಿ ಸೊಪ್ಪು, ಇದು ನುಗ್ಗೆ ಹೂವು, ಇದು ನೆಲ್ಲಿದು ಎಲೆ. ಇದು ಗಿಡ ನಿಮಗೆ ತೋರಿಸಿದ್ದೀನಿ ಮುಂಚೆ. ಇವಾಗ ಚಿಕ್ಕ ಚಿಕ್ಕ ಎಲೆ ಇದೆ, ನಿಮಗೆ ಗೊತ್ತಾಗಲ್ಲ ಅಂತ ತೋರಿಸಿಲ್ಲ. ಮುಂದೆ ಯಾವಾಗಲಾದರೂ ತೋರಿಸ್ತೀನಿ. ಈಗ ಒಂದು ದೊಡ್ಡ ಚಮಚ ಎಣ್ಣೆ ಇಟ್ಟು ಸಾಸಿವೆ ಹಾಕಿದ್ದೀನಿ. ಈ ಸೊಪ್ಪೆಲ್ಲ ಹೆಚ್ಕೊಂಡಿದ್ದೀನಿ. ಇದು ನುಗ್ಗೆ ಹೂವು, ಇದು ನೆಲ್ಲಿ ಸೊಪ್ಪು ಮತ್ತು ಒಂದೆಲಗ ಸೊಪ್ಪು ಫಸ್ಟು ಹಾಕೋಣ. ಸಾಸಿವೆ ಸಿಡಿದ ಕೂಡಲೇ ಹಾಕೋಣ ಅದನ್ನು. ಹುಳಿ ಸೊಪ್ಪೆಲ್ಲ ತುಂಬ ಬೇಗ ಬೆಂದುಬಿಡುತ್ತೆ, ಅದರಿಂದ ಕೊನೆಯಲ್ಲಿ ಹಾಕಿದ್ರೆ ಸಾಕು. ಇವಾಗ ಸಾಸಿವೆ ಸಿಡಿಬಿಟ್ಟಿದೆ. ಇದನ್ನು ಈಗ ಹಾಕೋಣ. ಇದು ಸ್ವಲ್ಪ ಮೆತ್ತಗಾಗಲಿ, ಸ್ವಲ್ಪ ಹುರಿಯೋಣ. ಇನ್ಯಾವುದಾದ್ರೂ ಸೊಪ್ಪಿದ್ದರೂ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಾಕಬಹುದು. ಇವಾಗ ನಾನು ಕಿಚನ್ ಗಾರ್ಡನ್ನಲ್ಲಿ ಬೆಳೆದಿರೋವಂಥದ್ದನ್ನು ತಂದು ಹಾಕಿದ್ದೀನಿ. ಇವಾಗ ಈ ಸಮಯದಲ್ಲಿ ನಾವು ಅಲೋವೆರಾನ ಹಾಕಬಹುದು. ಇದನ್ನು ಚೆನ್ನಾಗಿ ಸೇವ ಹೋಗಿ, ನಾವು ಈರುಳ್ಳಿ ಮಗ್ಗಿಸ್ದಾಗ ಆಗುತ್ತಲ್ಲ ಆ ಥರ ಸೇವ ಎಲ್ಲ ಹೋಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ, ಸೇವ ಎಲ್ಲ ಹೆಂಗಿದೆ. ಈ ಹೋಳಿನ ಚಿಕ್ಕದು ಬೇಕಿದ್ದರೂ ಮಾಡ್ಕೋಬಹುದು. ಇವಾಗ ಇದಕ್ಕೊಂಚೂರು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ಅಲೋವೆರಾ ಅನ್ನೋದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಚರ್ಮಕ್ಕೆ ಒಳ್ಳೆಯದು, ಮೇಲೆ ಹಚ್ಕೊಂಡ್ರೂ ಒಳ್ಳೆಯದು ಕೂಡ ಅಂತ ಗೊತ್ತು ನಿಮಗೆಲ್ಲ. ಹಾಗೆ ಆವಾಗಲೇ ಹೊಟ್ಟೆಗೆ ತಗೋಬಹುದು. ಹಾಗಂದ್ಬಿಟ್ಟು ದಿನ ಏನು ತಿನ್ನಬೇಡಿ. ಇವಾಗ ಇನ್ನೂ ಒಂದು ಸ್ವಲ್ಪ ಹುರ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಹತ್ರ ಹುಳಿ ಪುಡಿ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾರಿನ ಪುಡಿ ಹಾಕ್ಕೋಬಹುದು. ಇದಕ್ಕೆ ಮತ್ತು ಉಪ್ಪು ಮತ್ತು ಬೆಲ್ಲ ಹಾಕಿ ಒಂದು ಸುತ್ತು ಕೈಯಾಗಿ ನಾವು ಹುಳಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಡೋಣ. ಇದರಲ್ಲೇ ಹುಳಿ ಇರುತ್ತೆ, ಅದರಿಂದ ಮತ್ತೆ ಬೇರೆ ಹುಳಿ ಹಾಕೋ ಅಗತ್ಯ ಇಲ್ಲ. ಇದು ಬಿಸಿ ಸ್ವಲ್ಪ ಈಗ ಆಡ್ತಿದ್ದಂಗೆ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈಗ ನೋಡಿ, ಇಷ್ಟು ಹುರಿದಿದ್ದಾಗಿದೆ. ಇವಾಗ ನಾವು ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನೀರಲ್ಲಿ ಕುದೀಲಿ. ಆಮೇಲೆ ಉಪ್ಪು ಖಾರ ನೋಡ್ಕೊಳ್ಳೋಣ. ಸ್ವಲ್ಪ ಕುದಿದ ಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ ಫ್ಲೋರ್ ಯಾವುದಾದ್ರೂ ಸರಿ, ಅಥವಾ ಕಡಲೆ ಹಿಟ್ಟಾದರೂ ಸರಿ, ಸ್ವಲ್ಪ ನೀರಲ್ಲಿ ಕಲಸಿ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತೀನಿ. ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡೆ. ಈಗ ಒಂದು ಸಲ ತಿರ್ಸಿದ್ರೆ ಸಾಕು. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೋಬಹುದು. ಈ ಕಿಚನ್ ಗಾರ್ಡನ್ ಗೊಜ್ಜು ತುಂಬ ಆರೋಗ್ಯಕರ ಮತ್ತು ರುಚಿಕರ ಕೂಡ ಇರುತ್ತೆ. ಆವಾಗಲೇ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೋಡಿ, ಬಿಸಿ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಈ ಗೊಜ್ಜನ್ನು ಹಾಕ್ಕೊಳ್ಳೋಣ. ನೋಡಿ, ಹೀಗೆ ಕಲಿಸ್ಕೊಂಡು
ತಿನ್ನಬೇಕು. ಇದಕ್ಕೆ ನಾನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹೇಳಿದೆ, ಬೇಕಿದ್ರೆ ಹುರ್ಗಡ್ಲೆ ಹಿಟ್ಟು ಕೂಡ ಹಾಕ್ಕೋಬಹುದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನನಗೇನೋ ತುಂಬ ಹಿಡಿಸು, ಸ್ವಲ್ಪ ಉಪ್ಪು ಕಮ್ಮಿ ಆಯಿತು, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ, ಅಲೋವೆರಾ ಹೋಳುಗಳು ಈರುಳ್ಳಿ ಥರ ನಮಗೆ ಕಾಣಿಸುತ್ತೆ. ಹೋಳು ಹಾಗೇ ಇರುತ್ತೆ, ಕರಗೋದಿಲ್ಲ. ಕೆಲವರು ನೀವೇನೋ ಇಷ್ಟೊಂಥರ ನಿಮ್ಮ ಗಾರ್ಡನಲ್ಲಿ ಬೆಳೆಸಿರೋದು ತೋರಿಸಿದ್ರಿ, ನಮ್ಮಲ್ಲಿ ಅವೆಲ್ಲ ಇಲ್ಲ, ಬರೀ ಅಲೋವೆರಾ ಇದೆ, ದೊಡ್ಡ ಪತ್ರೆ ಇದೆ ಅಂದರೆ ಅವೆರಡರಲ್ಲಿ ಕೂಡ ಈ ಥರ ಮಾಡ್ಕೋಬೋದು. ಆದರೆ ಹುಣಸೆಹಣ್ಣು ಹಾಕ್ಕೋಬೇಕು. ನಾನು ಹುಳಿ ಸೊಪ್ಪು ತೋರಿಸಿರೋದ್ರಿಂದ ಹುಣಸೆಹಣ್ಣು ಹಾಕಿಲ್ಲ. ಆ ಥರ ಮಾಡ್ಕೊಳ್ಳಿ. ಆವಾಗ ಅದು ಕೂಡ ಕಿಚನ್ ಗಾರ್ಡನ್ ಗೊಜ್ಜಾಗುತ್ತೆ. ಅದು ಕೂಡ ರುಚಿಯಾಗೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು.